ನನ್ನ ಮಾತಿಗೆ ಅವಳು ಕೆಂಗಣ್ಣು ಬೀರಿದಳು. ಏನೇ ಹೇಳಿದರೂ ಅವಳ ಮನದಲ್ಲಿ ಬಾಲು ಸ್ಥಳ ಪಡೆದಾಗಿದೆ. ಇನ್ನೇನು ಒಂದಲ್ಲ ಒಂದು ದಿನ ಓಡಿ ಬಂದು ಅಪ್ಪುತ್ತಾಳೆ. ಆ ನಂಬಿಕೆ ನನಗಿದೆ. ಹೇ ಗೊಂಬೆ, ಐ ಲವ್ ಯು ಫಾರ್ ಎವರ್. ಅವಳ ಕಿವಿಯ ಸಮೀಪ ಪಿಸುಗುಟ್ಟಿದೆ. ಒಮ್ಮೆಲೆ ಮೈ ಜಾಡಿಸಿದ ಪಲ್ಲವಿ ನನಗೊಂದು ಏಟು ಕೊಟ್ಟೇ ಬಿಟ್ಟಳು. ಅವಳೇ ಹಿಡಿಸಿರುವಾಗ ಏಟು ಹಿಡಿಸದೆ? ಕನ್ನಡಿ ಮುಂದೆ ನಿಂತು ತನ್ನ ತಾನು ನೋಡಿಕೊಳ್ಳುತ್ತಿರುವ ಹುಡುಗಿಯ ಕಂಡಾಗ ಆ ಕನ್ನಡಿ ಮೇಲೂ ಮುನಿಸು ನನಗೆ. ನನ್ನವಳ ಅಂದವನ್ನು ಆ ಕನ್ನಡಿ ಹೀರುವಂತೆ ಭಾಸವಾಗುತ್ತಿತ್ತು. ನನ್ನ ಸ್ವಂತ ಅಲ್ವಾ ಪಲ್ಲವಿ? ಗೊಂಬೆ, ನಾನ್ ನೋಡಿದ್ರೆ ಗುರಾಯಿಸ್ತೀಯಾ? ಮತ್ತೆ ಈ ಕನ್ನಡಿ ನಿನ್ನ ಅಂದಾನ ಒಪ್ಪಿಗೆ ಪಡೆದೇ ದೋಚುತ್ತಿದೆ. ನಿನ್ಗೆ ಬೇಸರ ಆಗ್ತಿಲ್ಲ? ಹಾಗಾದ್ರೆ ನನ್ನೊಂದಿಗೆ ಮಾತ್ರ ಮುನಿಸು ಇಟ್ಕೊಂಡಿದೀಯಾ? ಇದು ಮೋಸ ಅನ್ನಿಸುವುದಿಲ್ವಾ ನಿಂಗೆ? ರಮಿಸುತ್ತಾ ಹತ್ತಿರ ಬಂದ ನನಗೆ ಅವಳು ಕಣ್ಣಲ್ಲೇ ಕೋಪ ತೋರಿದಳು. ಅವಳ ಕೋಪಕ್ಕೆ ನಾನು ತಣ್ಣಗಾದೆ. ನನ್ನ ಸಪ್ಪೆ ಮೋರೆ ಅವಳಿಗೂ ಹಿಡಿಸಲಿಲ್ಲ ಅನ್ನಿಸುತ್ತೆ. ಬಳಿ ಬಂದವಳು, ಹೊತ್ತಾಗಿದೆ, ಕೆಲ್ಸಕ್ಕೆ ಹೋಗೋ ಅವಸರ ಇದೆಯೋ ಇಲ್ವೋ? ಅಮ್ಮನ ಗಲಾಟೆ ಬೀಳೋ ತನಕ ಮನೆ ಬಿಟ್ಟು ಮಿಸ್ಕಾಡ್ಬೇಡಿ. ನಿಮ್ಮನ್ನ ಮಟ್ಟ ಹಾಕೋದ್ರಲ್ಲೇ ಅಮ್ಮ ಅರ್ಧ ಆಯಸ್ ಕಳೆದ್ಬಿಟ್ಟಿದ್ದಾರೆ. ಎದ್ದೇಳಿ, ಮೊದಲು ಕೆಲ್ಸಕ್ಕೆ ಹೊರಡಿ. ಅವಸರ ತೋರಿದ ಧರ್ಮಪತ್ನಿಯನ್ನು ಬಿಟ್ಟು ಹೋಗುವ ಮನಸ್ಸು ನನಗಿರಲಿಲ್ಲ. ಕೆಲಸಕ್ಕೆ ಒಂದೆರಡು ದಿನ ರಜೆ ಹಾಕಿ ಅವಳೊಂದಿಗೆ ಎಲ್ಲಾದರೂ ಸುತ್ತಲೂ ಹೋಗುವ ಮನಸ್ಸು. ಮೊದಲೇ ಮುನಿಸಿಕೊಂಡಿರುವ ಮಡದಿ ಈ ವಿಚಾರ ತಿಳಿದರೆ ಖಂಡಿತ ದುರ್ಗಿ ಆಗ್ತಾಳೆ. ಅದಕ್ಕಿಂತ ತೆಪ್ಪಗೆ ಕೆಲಸಕ್ಕೆ ಹೋಗುವುದು ಒಳ್ಳೆಯದು ಅನಿಸಿತು. ಮೇಲೆದ್ದು ಹೋಗುವಾಗ ಸುಮ್ಮನೆ ಹೋಗಲು ಅದೇನೋ ಬಿಗುಮಾನ. ನಿಂತಿದ್ದ ಪಲ್ಲವಿಯ ನಡು ಬಳಸಿ ನನ್ನತ್ತ ತಿರುಗಿಸಿಕೊಂಡು ಅರಳಿದ ಕೆಂದುಟಿಗಳಿಗೆ ಬಲವಾಗಿ ಮುತ್ತಿಟ್ಟೆ. ನನ್ನ ಹಠಾತ್ ವರ್ತನೆಗೆ ಬೆದರಿದ ಹುಡುಗಿ ಬೆನ್ನಿಗೊಂದು ಏಟು ಕೊಟ್ಟಳು. ಅದರ ಪ್ರತಿಯಾಗಿ ನನಗೆ ಸಿಹಿಮುತ್ತು ಸಿಕ್ಕಿರುವಾಗ ನಾನೇಕೆ ಮುನಿಸಿಕೊಳ್ಳಲಿ? ಆ ದಿನ ಕೆಲಸ ಮುಗಿಸಿ ಸಂಜೆ ವೇಳೆ ನನ್ನ ಹುಡುಗಿಗಾಗಿ ಪಾನಿಪುರಿ ಪಾರ್ಸಲ್ ತೆಗೆದುಕೊಂಡು ಮನೆ ಕಡೆ ಹೊರಟಿದ್ದೆ. ತುಸು ದೂರ ಬಂದಾಗ ಅಲ್ಲೊಂದು ಅಪಘಾತ ಸಂಭವಿಸಿತ್ತು. ಜನಜಂಗುಳಿ ಹೆಚ್ಚಿದ್ದ ಕಾರಣ ಗಾಡಿ ಮುಂದೆ ಸಾಗಲಿಲ್ಲ. ಎಲ್ಲರಂತೆ ನಾನೂ ಕೂಡ ಗಾಡಿ ನಿಲ್ಲಿಸಿ ಟ್ರಾಫಿಕ್ ಕ್ಲಿಯರ್ ಆಗುವ ತನಕ ಕಾಯತೊಡಗಿದೆ. ಆಗ ಒಂದಿಬ್ಬರು ಗಂಡಸರು ಕೈಯಲ್ಲಿ ಯಾವುದೋ ಹುಡುಗಿ ಫೋಟೋ ಹಿಡಿದು ಎಲ್ಲರಿಗೂ ತೋರಿಸುತ್ತಾ, ಇವರನ್ನು ಎಲ್ಲಾದರೂ ನೋಡಿದ್ದೀರಾ ಎಂದು ಪ್ರಶ್ನಿಸುತ್ತಿದ್ದರು. ಮೊದಲು ನಾನು ಹೆಚ್ಚು ಗಮನ ಕೊಡಲಿಲ್ಲ. ನಂತರ ಆ ಫೋಟೋ ನನ್ನ ಕಣ್ಮುಂದೆ ಕೂಡ ಬಂದಿತು. ಮೊದಲೇ ಕೊಂಚ ಕುತೂಹಲ ಇಟ್ಟುಕೊಂಡಿದ್ದ ನಾನು ಫೋಟೋವನ್ನು ದಿಟ್ಟಿಸಿದೆ. ಒಮ್ಮೆ ಹೃದಯ ಬಡಿತ 100ರ ಗಡಿ ದಾಟಿತು. ಅದು ನನ್ನ ಪಲ್ಲವಿ ಫೋಟೋ. ಅವರನ್ನು ಕಣ್ಣೆತ್ತಿ ನೋಡಿದೆ. ಯಾಕೆ ಇವಳನ್ನು ಹುಡುಕುತ್ತಿರಬಹುದು? ಮತ್ತೊಂದು ಕುತೂಹಲ ಮೂಡಿತು. ಇವಳು ನಿಮ್ಗೇನಾಗ್ಬೇಕು? ಕೇಳಿಯೇ ಬಿಟ್ಟೆ. ಅವರಿಬ್ಬರ ಕಿವಿ ನೆಟ್ಟಗಾಯಿತು. ಹಾಗಾದ್ರೆ ನೀವು ಇವಳನ್ನು ನೋಡಿದ್ದೀರಾ? ಇಬ್ಬರು ಒಟ್ಟಿಗೆ ಕೇಳಿದರು. ಹೌದು, ನೋಡಿದ್ದೀನಿ. ನಿಮ್ಗೆ ಇವಳು ಯಾಕೆ ಬೇಕೆ ಅಂತ ಹೇಳಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ಹೇಳ್ತೀನಿ. ನಾನು ತುಸು ಒರಟಾಗಿ ಉತ್ತರಿಸಿದೆ. ಸರ್, ಇವಳು ಸಂಬಂಧದಲ್ಲಿ ನಮ್ಗೆ ತಂಗಿ ಆಗ್ಬೇಕು. ಇವಳಿಗೆ ತಂದೆ ತಾಯಿ ಇರ್ಲಿಲ್ಲ. ದೊಡ್ಡಮ್ಮ ದೊಡ್ಡಪ್ಪನ ನಂಬಿ ಆಸ್ತಿ ಬರ್ಕೊಟ್ಲು. ಆದ್ರೆ ಅವರೆಲ್ಲ ಸೇರಿ ಇವಳಿಗೆ ಮೋಸ ಮಾಡಿದ್ದಾರೆ. ನಾವು ದೂರದ ಸಂಬಂಧಿಕರು. ಒಮ್ಮೆ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ರೆ ಅವಳು ಮನೇಲಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಗೆ ಸಿಗ್ಲೇಬೇಕಂತ ಹಠ ಇಲ್ಲ ಸರ್. ಎಲ್ಲಾದ್ರೂ ಚೆನ್ನಾಗಿರ್ಲಿ, ಆ ರಾಕ್ಷಸರ ಕೈಗೆ ಮತ್ತೆ ಸಿಗ್ದಿರ್ಲಿ. ಅಷ್ಟು ಹೇಳಿದ ಆ ವ್ಯಕ್ತಿ ಕಣ್ಣಂಚು ಒರೆಸಿಕೊಂಡ. ನನಗೆ ಅವನ ಮಾತಿನ ಮೇಲೆ ಕೊಂಚ ನಂಬಿಕೆ ಬಂದಿತ್ತು. ಯಾರೂ ಇಲ್ಲದ ಪಲ್ಲವಿಗೆ ಇವರು ಒಂದು ತವರು ಮನೆ ಆದರೂ ಆಗಬಹುದು. ನನ್ನಲ್ಲೇ ಊಹಿಸಿಕೊಂಡು, ನಿಮ್ಮ ತಂಗಿ ಹುಷಾರಾಗಿ ಆರಾಮಾಗಿದ್ದಾಳೆ, ಚಿಂತೆ ಮಾಡಬೇಡಿ. ಒಂದಲ್ಲ ಒಂದಿನ ನಾನೇ ಅವಳನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿಸ್ತೀನಿ. ಸದ್ಯಕ್ಕೆ ಅವಳಿಗೆ ಒಂದಿಷ್ಟು ಗೊಂದಲಗಳಿವೆ. ಎಲ್ಲ ಸುಧಾರಿಸ್ಕೊಂಡು ಕರ್ಕೊಂಡು ಬರ್ತೀನಿ, ನನ್ನನ್ನು ನಂಬಿ. ಇಷ್ಟು ಹೇಳುವ ವೇಳೆ ಗಾಡಿಯ ಹಾರನ್ ಸದ್ದುಗಳು ಹೆಚ್ಚಾಯಿತು. ಅವರ ಮನೆ ವಿಳಾಸ ಪಡೆದು ನಾನು ನನ್ನ ಕುರಿತು ಏನನ್ನೂ ಹೇಳದೆ ಹೊರಟೆ. ಪಲ್ಲವಿಗೆ ಈ ಸುದ್ದಿ ತಿಳಿದರೆ ಬಹುಶಃ ಖುಷಿಯಾಗಬಹುದು. ಆದರೆ ನಮ್ಮ ನಡುವೆ ಸಣ್ಣ ಅಂತರವೊಂದು ಬಾಕಿ ಇತ್ತಲ್ಲ, ಅದು ಸರಿದ ನಂತರ ಅವಳಿಗೆ ಸರ್ಪ್ರೈಸ್ ಕೊಡುವ ಆಸೆ ನನ್ನದು. ಏ ಬಾಲು, ನಿನ್ ಹೆಂಡತಿ ಬಾವಿ ನೀರು ಎತ್ತೋಕೋಗಿ ಕಾಲ್ ಮೇಲೆ ಕೊಡಪಾನ ಬೀಳ್ಸ್ಕೊಂಡಿದ್ದಾಳೆ. ಬೇಡ ಬೇಡ ಅಂದ್ರೂ ಕೇಳಲ್ಲ. ಇಲ್ಲ ಮಾಡ್ತೀನಿ ಅಂತ ಹೋಗಿ ಈ ಕೆಲಸ ಮಾಡ್ಕೊಂಡ್ಲು. ನಡೆಯೋಕ್ಕೂ ಕಷ್ಟಪಡ್ತಿದೆ ಪಾಪ ಹುಡುಗಿ. ಎಣ್ಣೆ ಹಚ್ಚಿದ್ದೀನಿ, ಸ್ವಲ್ಪ ಹುಷಾರಾಗಿ ನೋಡ್ಕೊ. ಜಗಲಿ ಮೇಲೆ ಕುಳಿತ ಭಾಗ್ಯ ಹೂವು ಕೊಟ್ಟುತ್ತಾ ನುಡಿದ ಮಾತಿಗೆ ನಂಗೆ ಕೊಂಚ ಗಾಬರಿಯಾಯಿತು. ಸೊಸೆಯನ್ನು ಮಗಳಂತೆ ಪ್ರೀತಿಸುವ ಅಮ್ಮನೇ ಅಷ್ಟು ನಿಧಾನವಾಗಿ ಹೇಳುವಾಗ ಕೊಂಚ ನಿರಾಳ ಎನಿಸಿತು ಕೂಡ. ಹೊಸದಾಗಿ ಮದ್ವೆ ಆಗಿರೋ ಹುಡುಗಿ, ಕೆಲಸ ಮಾಡ್ಬೇಡ ಅಂತ ಸ್ವಲ್ಪ ಬುದ್ಧಿ ಹೇಳ್ಬೇಕು ತಾನೆ? ನನ್ನ ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ ನಿಂಗೆ. ಇಲ್ಲದ ಮುನಿಸು ತೋರಿದೆ. ಅಮ್ಮನ ಕಣ್ಣು ಊರಗಲ. ಕಾಳ್ ನನ್ ಮಗನೇ, ಹೆಂಡತಿ ಬಂದ್ಮೇಲೆ ನನ್ನೇ ದೂರ್ತೀಯ.
ಕೈಗೆ ಸಿಗು, ನಿಲ್ಲೋ ಮಾಡ್ತೀನಿ ನಿಂಗೆ. ಹೊಡೆಯಲು ಎದ್ದು ಬರುವ ತಾಯಿ ಕೈಯಿಂದ ತಪ್ಪಿಸಿಕೊಂಡು, ಸಾರಿ ಭಾಗ್ಯ, ಏನೋ ಹೆಂಡತಿ ಮೇಲೆ ಲವ್ ಜಾಸ್ತಿ ಆಯ್ತು ಅಂತ ಹೇಳ್ದೆ ಅಷ್ಟೇ ಎನ್ನುತ್ತಾ ಒಳಗೋಡಿದೆ. ನನ್ನ ಮೇಲೆ ದಾಳಿ ಮಾಡುವ ಭಾಗ್ಯ ನನ್ನ ಪ್ರೀತಿ ಕಂಡು ಖಂಡಿತ ಸಂತಸಗೊಂಡಿರುತ್ತಾಳೆ. ಒಳಬಾರದೆ ತನ್ನ ಕೆಲಸ ಮುಂದುವರಿಸಿದವಳು, ಹೆಂಡತಿ ಹುಷಾರು ಕಣೋ, ತರ್ಲೆ ನನ್ ಮಗ್ನೆ ಎಂದಿದ್ದಳು. ನಾನು ಒಳ ಹೋದಾಗ ಪಲ್ಲವಿ ತನ್ನೆರಡು ಕಾಲುಗಳನ್ನು ಮಂಚದ ಮೇಲಿಟ್ಟುಕೊಂಡು ಸುಮ್ಮನೆ ಕುಳಿತಿದ್ದಳು. ತುಂಬಿದ ಕೊಡಪಾನ ಬಿದ್ದಿದ್ದರಿಂದ ಕೊಂಚ ಊದಿಕೊಂಡಿತ್ತು ನನ್ನ ಒಳಕಾಲು. ಅವಳ ಬೇಸರದ ಮೊಗ ನೋಡಿ ನನ್ನ ಕರುಳು ಚುರ್ರೆಂದಿತು. ಅವಳಿಗಾಗಿ ತಂದಿದ್ದ ಪಾನಿಪುರಿ ಬದಿಗಿಟ್ಟು ಪಕ್ಕ ಬಂದು ಕುಳಿತೆ. ಅದೇನಾಯಿತೋ ಗೊತ್ತಿಲ್ಲ, ತಕ್ಷಣ ನನ್ನೆದೆಗೆ ಒರಗಿದಳು ಪಲ್ಲವಿ. ಯಾಕೋ ಗೊಂಬೆ, ತುಂಬಾ ನೋವಾಯ್ತಾ? ಹೋಗ್ಲಿ ಬಿಡು, ಮತ್ತೆ ನೀರ್ ತರೋ ಕೆಲ್ಸ ಬೇಡ. ಮೃದುವಾಗಿ ತಲೆ ಸವರಿದೆ. ನಂಗೆ ಅಡ್ಗೆ ಬಿಟ್ಟು ಹೊರಗಿನ ಕೆಲಸ ಅಷ್ಟೆಲ್ಲ ಬರಲ್ಲ. ಕೊಡಪಾನ ಹೊತ್ತು ಅಭ್ಯಾಸ ಇರ್ಲಿಲ್ಲ, ಹಂಗಾಗಿ ಬೀಳಿಸ್ಕೊಂಡೆ. ತುಂಬಾ ನೋವಾಗ್ತಿದೆ ಬಾಲು. ಕಣ್ಣು ತುಂಬಿಕೊಂಡಳು ಪಲ್ಲವಿ. ಆಗಲೇ ನನಗೂ ಅವಳ ನೋವಿನ ಅರಿವಾಗಿದ್ದು ತಕ್ಷಣ ಅವಳನ್ನು ನನ್ನೆದೆಗೆ ಒತ್ತಿಕೊಂಡೆ. ಹಾರಿ ಬಂದು ಅವಳ ಮೊಗಮುತ್ತಿಗೆ ಹಾಕಿರುವ ಪುಡಿ ಕೂದಲು ಹಿಂದೆ ಸರಿಸಿ ನೆತ್ತಿಗೊಂದು ಮುತ್ತಿಟ್ಟವನು, ಹೋಗ್ಲಿ ಬಿಡು, ಇನ್ಮುಂದೆ ನಾನೇ ನೀರು ತಂದು ಕೊಟ್ಟು ಹೋಗ್ತೀನಿ. ನೀನು ಬಾವಿಕಟ್ಟೆ ಹತ್ರ ಹೋಗ್ಲೇಬೇಡ ಆಯ್ತಾ ಎಂದು ಅವಳಿಗೆ ಸಮಾಧಾನಿಸಿದಾಗ, ಒಂದೇ ಒಂದು ಮಾತು ನಂಗೆ ಬೈಬೇಕು ಅನ್ನಿಸ್ತಿಲ್ವಾ ನಿಮ್ಗೆ? ನಾನು ಕೊಡಪಾನೂ ಒಡ್ದಾಕಿದ್ದೀನಿ ಗೊತ್ತಾ? ತುಟಿ ಉಬ್ಬಿಸಿದ ಹುಡುಗಿ ಮೇಲೆ ನನಗಂತೂ ತಡೆಯದ ಒಲವು. ಮೇಲೆದ್ದು ಮೈಮುರಿದ ನಾನು, ಪನಿಷ್ಮೆಂಟ್ ಅಂತೂ ಆಗ್ಲೇಬೇಕು ಎಂದಿದ್ದಷ್ಟೆ. ಅವಳ ಕಣ್ಣಲ್ಲಿ ಗಾಬರಿ ಮಿಶ್ರಿತ ಕುತೂಹಲ. ತಕ್ಷಣ ಅವಳನ್ನು ತೋಳಲ್ಲೆತ್ತಿಕೊಂಡು ಮುದ್ದಾದ ಕಣ್ಣುಗಳಿಗೆ ಮುತ್ತಿಟ್ಟು, ನೋವು ಹೋಗೋ ತನಕ ನೀನು ಈ ಬಾಲು ತೋಳಲ್ಲೇ ದಿನ ಕಳಿಬೇಕು. ಇದೇ ನಿಂಗೆ ನಾನು ಕೊಡೋ ಶಿಕ್ಷೆ ಎಂದು ಪಿಸುಗುಟ್ಟಿದೆ. ನಾಚಿ ನೀರಾದಳು ಪಲ್ಲವಿ. ತಂದಿದ್ದ ಪಾನಿಪುರಿ ತಟ್ಟೆಗೆ ಹಾಕಿ ಅಮ್ಮನಿಗೆ ಕೊಡಲು ಹೋದರೆ, ಈ ಸುಡ್ಗಾಡ್ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ, ನಂಗೇನ್ ಬೇಡ, ನಿನ್ನ ಹೆಂಡತಿ ಕೊಡು ಹೋಗು ಎಂದಿದ್ದಳು. ನೀಟಾಗಿ ಜೋಡಿಸಿದ ಪಾನಿಪುರಿ ಕಂಡ ಪಲ್ಲವಿಯ ಕಣ್ಣಲ್ಲಿ ಸಂತಸ. ಒಂದೊಂದಾಗಿ ಬಾಯಿಗೆ ಸೇರಿಸಿಕೊಳ್ಳುತ್ತಿರುವ ಹುಡುಗಿಯನ್ನು ನಾನಂತೂ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದೆ. 2 ಪ್ಲೇಟ್ ಪಾನಿಪುರಿಯಲ್ಲಿ ನನಗೆ ಒಂದೇ ಒಂದು ಕೊಡಲಿಲ್ಲ. ಕೊನೆಯ ಪೂರಿ ತಿನ್ನುವಾಗ ಬಹುಶಃ ನನ್ನ ನೆನಪಾಯಿತನ್ನಿಸುತ್ತೆ. ನಿಮಗೆ ಎಂದಳು. ಬೇಡ ತಿನ್ನು ಎಂದೆ. ಸಾರಿ, ನಾನು ಗಪ್ಗಪ್ಪ ಅಂತ ತಿಂದ್ಬಿಟ್ಟೆ, ನಿಮ್ಗೊಂದು ಕೊಡ್ಲಿಲ್ಲ ಪೆಚ್ಚಾಗಿ ನುಡಿದವಳು ಕೊನೆಯ ಪೂರಿ ತಿನ್ನಲು ಹಿಂದೇಟು ಹಾಕುತ್ತಿದ್ದಳು. ಅವಳ ಕೈಲಿರುವ ಪೂರಿಯನ್ನು ನಾನೇ ಬಾಯಿಗಿರಿಸಿಕೊಂಡು ತಿಂದೆ. ಈಗ ಖುಷಿನಾ ಎಂದೆ. ಅವಳ ಮೊಗ ಅರಳಿತು. ಇದೇ ಹೊಟ್ಟೆ ತುಂಬೋಯ್ತು, ನನ್ಗೂಟ ಬೇಡ ಎಂದವಳು ಅಲ್ಲಿಯೇ ಮಲಗಿ ಬಿಡುವುದೇ? ಪಲ್ಲವಿ ಅಮ್ಮ ಕೇಳಿದ್ರೆ ಏನ್ ಹೇಳಲಿ? ಅವಳನ್ನು ಸರಿಯಾಗಿ ಹಾಸಿಗೆಗೆ ಮಲಗಿಸುತ್ತಾ ಕೇಳಿದೆ. ಪಾನಿಪುರಿ ತಿಂದ್ಲು ಅಂತ ಹೇಳಿ, ನಂಗೆ ನಿದ್ದೆ ಬರ್ತಿದೆ ಎಂದು ತಿರುಗಿ ಮಲಗಿಬಿಟ್ಟಳು ಮುದ್ದು ಹುಡುಗಿ. ಊಟ ಮುಗಿದಿತ್ತು. ರಾತ್ರಿ ಬೆಳದಿಂಗಳನ್ನು ಆಸ್ವಾದಿಸುವುದು ನನಗೆ ಹವ್ಯಾಸ. ಕೊಂಚ ಸಮಯ ಹೊರಗೆ ನಿಂತು ಪುನಃ ಮನೆಯೊಳಗೆ ಹೋಗುವಾಗ, ಲೋ ಬಾಲು, ಊರಲ್ಲಿ ನಿಮ್ಮ ಮಾವನ ಅಂದ್ರೆ ನಮ್ಮ ಅಣ್ಣನ ಮಗಳು ಮದ್ವೆ ಅಂತೆ ಕಣೋ, ನಾನು ಹೋಗ್ಬರ್ತೀನಿ. ನಿನ್ ಮದ್ವೆ ಹೇಳೋಕು ಇದೊಂದು ಒಳ್ಳೆ ಅವಕಾಶ ನಮ್ಗೆ. ಅದೇನೋ ಉತ್ಸಾಹದಲ್ಲಿದ್ದಳು ಭಾಗ್ಯ. ಅವಳ ತವರು ಮನೆಯವರು ಎಂದು ನಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಟ್ಟವರಲ್ಲ. ಆದರೂ ಅಮ್ಮನಿಗೆ ತವರು ಮನೆ ವ್ಯಾಮೋಹ ಹೋಗಿಲ್ಲ. ಏನಾದರೂ ಅಂದರೆ ನೊಂದುಕೊಳ್ಳುವಳೆಂದು ಒಪ್ಪಿಗೆ ಕೊಟ್ಟೆ. ಸರಿ, ಹಾಗಾದ್ರೆ ಹೆಂಡತಿ ಬಿಟ್ಟು ಎಲ್ಲೂ ಹೋಗ್ಬೇಡ. ನಾನು ಬರೋ ತನಕ 1-2 ದಿನ ರಜೆ ಮಾಡಿ ಅವಳನ್ನೆಲ್ಲಾದ್ರೂ ಕರ್ಕೊಂಡು ಹೋಗು. ಪಾಪ ಯಾವಾಗ್ಲೂ ಒಂಟಿ ಪಿಶಾಚಿ ತರ ಇರುತ್ತೆ ಮಾತನಾಡುತ್ತಾ ರೂಮಿಗೆ ಹೋದಳು ಅಮ್ಮ. ಊಟ ಮಾಡದೆ ಪಾನಿಪುರಿಯಷ್ಟೇ ತಿಂದು ಹಾಯಾಗಿ ಮಲಗಿರುವ ಪಲ್ಲವಿ ಕಾಲಿಗೆ ಔಷಧಿ ಹಚ್ಚಿ ನಂತರ ಅವಳ ಪಕ್ಕ ಉರುಳಿದೆ. ನನ್ನ ಬಿಸಿ ಉಸಿರು ಇನ್ನೂ ಸೋಕಿರಲಿಲ್ಲ. ತಕ್ಷಣ ತಿರುಗಿದ ಪಲ್ಲವಿ ನನ್ನ ಅಪ್ಪಿಕೊಂಡಳು. ಈ ಕೋಣೆಯಲ್ಲಿ ಚಳಿ ಜಾಸ್ತಿ ಇದೆ ಅನ್ಸುತ್ತೆ ಬಾಲು ಎಂದು ಮುದುಡಿದ ಹುಡುಗಿ ಕಂಡು ನನಗಂತೂ ಮುದ್ದುಕ್ಕಿತು. ಇವಳು ಹೀಗೆ ದಿನಾ ನನ್ನನ್ನು ಅಪ್ಪಿ ಮಲಗುವುದಾದರೆ ಚಳಿ ದುಪ್ಪಟ್ಟಾದರೂ ಸರಿಯೇ. ಸಮೀಪ ಬಂದ ಪಲ್ಲವಿಯ ನಡುವಿನ ಸುತ್ತ ಕೈ ಬಳಸಿದ ನಾನು ಅವಳನ್ನು ಬರಸೆಳೆದು ಅವಳ ಮೇಲೊಂದು ಕಾಲು ಹಾಕಿದೆ. ಏನೊಂದೂ ಮಾತನಾಡದ ಪಲ್ಲವಿ ನಕ್ಕಿದ್ದಷ್ಟೇ ತಿಳಿಯಿತು. ನನ್ಗಂತೂ ಹುಚ್ಚು ಹಿಡಿಸುತ್ತೆ ಈ ಹುಡುಗಿ. ತಲೆ ಕೇರ್ಕೊಂಡು ದೂರ ಸರಿದು ಮಲಗು ಮುನ್ನ ನನ್ನಂಗಿ ಕಾಲರ್ ಹಿಡಿದು ಬಳಿಗೆಳೆದುಕೊಂಡ ಪಲ್ಲವಿ ನನ್ನದರಗಳಿಗೆ ತುಟಿ ಸೋಕಿಸಿದಳು. ಮೈಯಲ್ಲಿ ಕರೆಂಟ್ ಪಾಸ್ ಆದಂತಾಯಿತು ನನ್ನ ಸ್ಥಿತಿ.